ಮುರಳಿಯ ದಿನಾಂಕ 20/12/2021। ओम शांति। मीठे बच्चे, तुम जो भी सुनते हो उस पर विचार सागर मंथन करो, तो बुद्धि में सारा दिन यह ज्ञान टपकता रहेगा। ಮಧುರ ಮಕ್ಕಳೇ, ನೀವೇನೆಲ್ಲ ಕೇಳ್ತೀರಿ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿರಿ. ನೀವು ಏನೆಲ್ಲ ಕೇಳ್ತೀರಿ ಅದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿರಿ. ಆಗ ಬುದ್ಧಿಯಲ್ಲಿ ಇಡೀ ದಿನ ಈ ಜ್ಞಾನ ಹನಿತಾ ಇರುವುದು. प्रश्न, यहाँ का कौन सा हुनर नई दुनिया की स्थापना में काम आएगा? ಇಲ್ಲಿಯ ಯಾವ ವಿದ್ಯೆ ಹೊಸ ಪ್ರಪಂಚದ ಸ್ಥಾಪನೆಯ ಕಾರ್ಯದಲ್ಲಿ ಕೆಲಸಕ್ಕೆ ಬರುವುದು? उत्तर, यहाँ जो साइंस का हुनर है, जिससे एरोप्लेन मकान आदि बनाते हैं, यह संस्कार वहाँ भी साथ ले जाएंगे। यहाँ भल ज्ञान न ले, लेकिन वहाँ यह हुनर साथ जाएगा। तुम अभी सतयुग से लेकर कलयुग अंत्य तक की हिस्ट्री ज्योग्राफी जानते हो। तुम्हें पता है कि इन आँखों से जो कुछ पुरानी दुनिया का देखते हैं वह सब अभी खत्म होना है। ಇಲ್ಲಿಯ ವಿಜ್ಞಾನದ ಕಲೆ ಯಾವುದರಿಂದ ವಿಮಾನಗಳನ್ನು, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದಾರೆ, ಆ ವಿಜ್ಞಾನದ ಸಂಸ್ಕಾರಗಳು ವಿಜ್ಞಾನಿಗಳು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ. ಸಂಗಮ ಯುಗದಲ್ಲಿ ಅವರು ಹೆಚ್ಚಿನ ಜ್ಞಾನ ತಿಳ್ಕೊಳ್ಳದೇ ಇದ್ರೂ ಸಹ ಅಲ್ಪ ಸ್ವಲ್ಪ ಜ್ಞಾನವನ್ನು ಪಡೆದು ತಮ್ಮ ವಿಜ್ಞಾನದ ವಿದ್ಯೆಯನ್ನು ಸತ್ಯಯುಗದ ನಿರ್ಮಾಣಕ್ಕಾಗಿ ತೆಗೆದುಕೊಂಡು ಹೋಗ್ತಾರೆ. तुम अभी सतयुग से लेकर कलयुग तक की हिस्ट्री ज्योग्राफी जानते हो. ನೀವೀಗ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಇತಿಹಾಸ ಭೂಗೋಳವನ್ನು ತಿಳ್ಕೊಂಡಿದ್ದೀರಿ. ನಿಮಗೆ ಗೊತ್ತಿದೆ, ಇವತ್ತು ನಿಮ್ಮ ಕಣ್ಣಿಗೆ ಈ ಹಳೆ ಪ್ರಪಂಚದಲ್ಲಿ ಏನೆಲ್ಲ ಕಾಣ್ತಾ ಇದೆ ಅದು ಎಲ್ಲವೂ ಸಹ ಖತಮ್ ಆಗಲಿದೆ. ಗೀತ, ತೂನೆ ರಾತ ಗವಾಯಿ ಸೋಕೆ ದಿನ್ ಗವಾಯ ಖಾಕೆ. ಇಂದಿನ ಮನುಷ್ಯರು ರಾತ್ರಿಯನ್ನು ಮಲಗೋದ್ರಲ್ಲಿ ಕಳೀತಾ ಇದ್ದಾರೆ, ಹಗಲನ್ನು ಊಟ ಮಾಡೋದ್ರಲ್ಲಿ ತಿನ್ನೋದ್ರಲ್ಲಿ ಕಳೀತಾ ಇದ್ದಾರೆ. ओम शांति। बाप बच्चों को समझाते जैसे 5000 वर्ष पहले समझाया था। पुरानी दुनिया का विनाश
और नई सतयुग की स्थापना कैसे होती है. ಬಾಬೋರು 5000 ವರ್ಷಗಳ ಹಿಂದಿನಂತೆ ಪುನಃ ನಮಗೆ ಈ ಜಗತ್ತಿನ ವಿನಾಶ ಮತ್ತು ಹೊಸ ಜಗತ್ತಿನ ಸತ್ಯುಗದ ಸ್ಥಾಪನೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. अभी है पुरानी दुनिया और नई दुनिया का संगम. बाप ने समझाया है नई दुनिया सतयुग से लेकर अब कलयुग अंत्य तक क्या क्या हो रहा है. ಈಗ ಹಳೆ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಧಿಕಾಲ ನಡೀತಾ ಇದೆ. ಅಂದರೆ ಇದು ಸಂಗಮ ಯುಗ ಆಗಿದೆ. ಹೊಸ ಪ್ರಪಂಚ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಏನೇನು ನಡೆದಿದೆ, ಏನೇನು ನಡೀತಾ ಇದೆ, क्या क्या सामग्री है, क्या क्या देखते हो, यज्ञ तप दान पुण्य आदि क्या करते हैं. यह जो कुछ देखने में आता है यह कुछ भी रहना नहीं है. ಬಾಬಾ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೆ ಏನೇನು ನಡೆದು ಬಂದಿದೆ, ಏನೇನು ನಡೀತಾ ಇದೆ, ಯಾವ ಯಾವ ಸಾಮಗ್ರಿಗಳನ್ನು ನೀವು ಭಕ್ತಿ ಮಾರ್ಗದಲ್ಲಿ ಜೋಡಿಸ್ಕೊಂಡಿದ್ರಿ, ಏನೆಲ್ಲ ನೋಡ್ತಾ ಇದ್ರಿ, ಯಜ್ಞ ಜಪ ತಪ ದಾನ ಪುಣ್ಯ ಮಾಡ್ತಿದ್ರಿ, ಮತ್ತು ಇವತ್ತು ಏನೆಲ್ಲ ನೋಡ್ತಾ ಇದ್ದೀರಿ, ಇದು ಯಾವುದೂ ಸಹ ಇರೋದಿಲ್ಲ. पुरानी कोई भी चीज़ रहने वाली नहीं है. जैसे पुराना मकान तोड़ते हैं तो उनमें जो मार्बल के पत्थर आदि अच्छी चीज़ें होती है वह रख देते, बाकी तोड़ फोड़ देते. ಈ ಜಗತ್ತಿನಲ್ಲಿ ಹಳೆ ಮನೆಯನ್ನು ಕೆಡಿಸಿ ಹೊಸ ಮನೆಯನ್ನು ಕಟ್ಟಿಸುವಾಗ ಹಳೆ ಮನೆಯಲ್ಲಿ ಇರುವಂಥ ಒಳ್ಳೊಳ್ಳೆ ವಸ್ತುಗಳನ್ನು, ಮಾರ್ಬಲ್ ಕಲ್ಲುಗಳನ್ನು ತೆಗೆದುಕೊಂಡಿಡ್ತಾರೆ ಮತ್ತು ಆ ವಸ್ತುಗಳನ್ನು ಹೊಸ ಮನೆಯಲ್ಲಿ ಉಪಯೋಗಿಸ್ತಾರೆ. ಉಳಿದಿದ್ದನ್ನು ಒಡೆದಾಕ್ತಾರೆ. ಆದರೆ ಈ ಹಳೆ ಪ್ರಪಂಚದ ಒಂದು ವಸ್ತುವೂ ಸಹ ನಿಮ್ಮ ಹೊಸ ಪ್ರಪಂಚದಲ್ಲಿ ಇರೋದಿಲ್ಲ. यह पुराना सब खत्म होना है, बाकी यह जो साइंस है वह कायम रहेगा. तुम जानते हो कि यह सृष्टि चक्र कैसे फिरता है. यह साइंस भी एक विद्या है. उनसे एरोप्लेन बिजली आदि सब कुछ बने. पहले यह नहीं था, अब बना है. ಈ ವಿಜ್ಞಾನದ ವಿದ್ಯೆ ಏನಿದೆ ಇದು ಭವಿಷ್ಯದಲ್ಲೂ ಸಹ ಬರ್ತದೆ. ಈ ವಿಜ್ಞಾನದಿಂದ ಇವತ್ತು ವಿಮಾನಗಳನ್ನು ತಯಾರು ಮಾಡಿದ್ದಾರೆ, ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಿದ್ದಾರೆ. ಇದು ಯಾವುದೂ ಸಹ 100 ವರ್ಷಗಳ ಹಿಂದೆ ಇರಲಿಲ್ಲ, ಈಗ ಬಂದಿದೆ. ಯಾಕೆ ಅಂದರೆ ಈ ವಿಜ್ಞಾನದ ವಿದ್ಯೆ ಸ್ವರ್ಗ ಸ್ಥಾಪನೆಗಾಗಿ ಬೇಕಾಗಿದೆ. दुनिया तो चलती रहती है, भारत अविनाशी खंड है, प्रलय तो होती नहीं. यह साइंस जिससे अभी इतना सुख मिलता वह हुनर भी वहाँ रहता है. सीखी हुई चीज़ें दूसरे जन्म में भी काम आती है. कुछ न कुछ रहता है. ಬಾಬಾ ಹೇಳ್ತಾರೆ
ಈ ಪ್ರಪಂಚ ಅವಿನಾಶಿಯಾಗಿ ನಡೀತಾ ಇರ್ತದೆ. ಅದರಲ್ಲೂ ಭಾರತ ದೇಶ ಅವಿನಾಶಿ ಖಂಡ ಆಗಿದೆ. ಇಲ್ಲಿ ಸಂಪೂರ್ಣ ಪ್ರಲಯ ಆಗೋದಿಲ್ಲ. ವಿಜ್ಞಾನದಿಂದ ಇವತ್ತು ಯಾವ ಸುಖವನ್ನು ನಾವು ಪಡಿತಾ ಇದ್ದೇವೆ, ಆ ವಿಜ್ಞಾನದ ವಿದ್ಯೆ ಸತ್ಯಯುಗದಲ್ಲೂ ಸಹ ಕೆಲಸಕ್ಕೆ ಬರ್ತದೆ. ಇಲ್ಲಿ ಕಲ್ತಿದ್ದನ್ನು ವಿಜ್ಞಾನಿಗಳು ಸತ್ಯಯುಗದ ನಿರ್ಮಾಣಕ್ಕಾಗಿ ಆ ವಿದ್ಯೆಯನ್ನು ಉಪಯೋಗಿಸ್ತಾರೆ. ಹಳೆ ಪ್ರಪಂಚದ ಕೆಲವರು ಇಲ್ಲಿ ಉಳಿದಿರ್ತಾರೆ. यहाँ भी अर्थक्वेक जहाँ होती है तो फिर जल्दी में सारा नया बना देते. ಅಲ್ಪ ಸ್ವಲ್ಪ ಸಾಮಗ್ರಿಗಳು, ಜನ ಹಾಗೂ ವಿಜ್ಞಾನದ ವಿದ್ಯೆ ಕೊನೆಗೂ ಉಳಿದಿರ್ತದೆ. ಹೇಗೆ ನೋಡಿ, ಒಂದು ಕಡೆ ಭೂಕಂಪ ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಅಲ್ಲಿ ಹೊಸ ನಗರವನ್ನು ನಿರ್ಮಾಣ ಮಾಡ್ತಾರೆ. ಎಲ್ಲವನ್ನು ಹೊಸದಾಗಿ ತಯಾರು ಮಾಡ್ತಾರೆ. वहाँ नई दुनिया में विमान आदि बनाने वाले भी होंगे ना. सृष्टि तो चलती ही रहती, यह बनाने वाले फिर भी आएंगे. अंतमति सो गति होगी. ಜಗತ್ತು ಅಂತೂ ಹೀಗೆ ನಡೀತಾ ಇರ್ತದೆ. ಈ ವಿಮಾನ ತಯಾರು ಮಾಡುವಂಥವರು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವಂಥವರು ಸತ್ಯಯುಗದಲ್ಲೂ ಸಹ ಬರ್ತಾರೆ. भल उन्होंने यह ज्ञान नहीं है परंतु वह आएंगे जरूर, आकर नई नई चीज़ें बनाएंगे. यह ख्यालात अभी तुम्हारी बुद्धि में है. ಭಲೆ ಇವತ್ತು ಅವರಿಗೆ ಈ ಜ್ಞಾನ ಗೊತ್ತಿಲ್ಲ, ಆದರೆ ಕೊನೆಗೆ ಅಲ್ಪ ಸ್ವಲ್ಪ ಜ್ಞಾನ ಕೇಳಿ ವಿಜ್ಞಾನದ ವಿದ್ಯೆ ಅಥವಾ ಕಲೆ ಏನಿದೆ ಅದನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಬರೋರಿದ್ದಾರೆ. ಸತ್ಯಯುಗದಲ್ಲಿ ಹೊಸ ಹೊಸ ವಸ್ತುಗಳನ್ನು ತಯಾರು ಮಾಡೋರಿದ್ದಾರೆ. यह सब खत्म हो जाएंगे, बाकी सिर्फ भारत खंड ही रहेगा. ಉಳಿದ ಎಲ್ಲ ದೇಶಗಳು ಖತಮ್ ಆಗ್ತವೆ, ಭಾರತ ಖಂಡ ಮಾತ್ರ ಉಳಿತದೆ. तुम वॉरियर्स हो, अपने लिए योग बल से स्वराज्य की स्थापना कर रहे हो. ನೀವೆಲ್ಲ ಸೈನಿಕರು, ಯೋಗ ಬಲದಿಂದ ನಿಮ್ಮ ಸಲುವಾಗಿಯೇ ಸ್ವರಾಜ್ಯದ ಸ್ಥಾಪನೆ ಮಾಡ್ತಾ ಇದ್ದೀರಿ. वहाँ सब कुछ नया होगा. तत्वबीत जो तमो प्रधान है वह सतो प्रधान बन जाएंगे. तुम भी नई पवित्र दुनिया में जाने के लिए अपवित्र बन रहे हो. जानते हो हम बच्चे यह सीख कर बहुत होशियार हो जाएंगे, बहुत मीठे फूल बन जाएंगे. ಅಲ್ಲಿ ಎಲ್ಲವೂ ಹೊಸದಾಗಿರ್ತದೆ, ತತ್ವಗಳು ಸಹ ಸತೋಪ್ರಧಾನ ಆಗಿರ್ತವೆ. ನೀವು ಮಕ್ಕಳು ಸಹ ಪವಿತ್ರ ಅಂದರೆ ಸತೋಪ್ರಧಾನ ಆಗ್ತಿದ್ದೀರಿ. ಇಲ್ಲಿಂದನೇ ಎಲ್ಲವನ್ನು ಕಲಿತು ಬುದ್ಧಿವಂತರಾಗಿ ಹೋಗ್ತೀರಿ. ಬಹಳ ಮಧುರ ಹೂಗಳಾಗ್ತೀರಿ. तुम कोई को भी यह बातें सुनाते हो तो वह बहुत खुश होते हैं. जितना अच्छी रीति समझाते हैं उन पर बहुत खुश होते हैं. कहते हैं यह समझाते तो बहुत अच्छा है, परंतु जब ओपिनियन लिखने के लिए कहते तो कहते विचार करेंगे, इतने में हम कैसे लिख दें. ನೀವು ಜ್ಞಾನ ತಿಳಿಸುವಾಗ ಕೇಳುವಂಥವರು ಬಹಳ ಖುಷಿ ಆಗ್ತಾರೆ.
ಆದರೆ ಅಭಿಪ್ರಾಯ ಬರೆದು ಕೊಡಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ತಕ್ಷಣ ಹೇಗೆ ಬರೆದು ಕೊಡೋದು? ಹೇಳೋದೇನೋ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಆದರೆ ಅಭಿಪ್ರಾಯ ಬರೀಲಿಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು. ನಾವು ಸ್ವಲ್ಪ ವಿಚಾರ ಮಾಡಬೇಕು. ಕೇಳಿದ ಕೂಡಲೇ ಹೇಗೆ ನಾವು ಬರೆದು ಕೊಡಬೇಕು? एक बार सुनने से बाप से योग कैसे रखे, यह सीख नहीं सकते. ಯಾಕೆ ಅಂದರೆ ಒಂದೇ ಸಲಕ್ಕೆ ಜ್ಞಾನ ಕೇಳಿ ಅವರಿಗೆ ಏನೂ ಅರ್ಥ ಆಗಿರೋದಿಲ್ಲ. ತಂದೆಯ ಜೊತೆಗೆ ಯೋಗ ಜೋಡಿಸುವುದು ಹೇಗೆ ಅಂತನೂ ಗೊತ್ತಿರೋದಿಲ್ಲ. ಸ್ವಲ್ಪ ಸಮಯದಲ್ಲಿ ಯಾರೂ ಸಹ ಕಲೀಲಿಕ್ಕೆ ಆಗಲ್ಲ. ಅಚ್ಚಾ ತೋ ಲಗ್ತಾ ಹೈ ಅವ್ರು ಹೇಳ್ತಾರೆ. ತಕ್ಷಣ ನಾವು ಹೇಗೆ ಕಲೀಲಿಕ್ಕಾಗ್ತದೆ? ಜ್ಞಾನ ಏನೋ ಬಹಳ ಚೆನ್ನಾಗಿದೆ, ನಮಗೆ ಹಿಡಿಸಿದೆ. तुम यह जरूर समझाते होंगे कि पुरानी दुनिया का विनाश होना है. पापों का बोझा सिर पर है. पतित दुनिया है, पाप बहुत किए हुए हैं. रावण राज्य में सब पतित है. तब तो पतित पावन बाप को बुलाते हैं. यह ज्ञान अभी तुमको है. सतयुग में यह कोई नहीं जानते कि इनके बाद त्रेता आएगा. नहीं, वहाँ तो ಪ್ರಾರಬ್ಧ ಭೋಗ್ತೆ. ನೀವು ಜನರಿಗೆ ಅವಶ್ಯವಾಗಿ ಈ ಮಾತುಗಳನ್ನು ಹೇಳ್ತೀರಿ. ಇದು ಹಳೆ ಪ್ರಪಂಚ ವಿನಾಶ ಆಗಲಿದೆ. ಪ್ರತಿಯೊಬ್ಬರ ತಲೆಯ ಮೇಲೆ ಪಾಪದ ಭಾರ ಇದೆ. ಯಾಕೆ ಅಂದರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ಆಗಿದ್ದಾರೆ, ಸಾಕಷ್ಟು ಪಾಪಗಳನ್ನು ಮಾಡಿದ್ದಾರೆ. ಆದ್ದರಿಂದನೇ ಪತಿತ ಪಾವನ ತಂದೆಗೆ ಕರೀತಾ ಇದ್ದಾರೆ ಎಂಬ ವಿಚಾರ ನಿಮಗೀಗ ತಿಳಿದಿದೆ. ಈ ಜ್ಞಾನ ನಿಮಗೆ ಸಿಕ್ಕಿದೆ. ಸತ್ಯಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. ಈ ಜ್ಞಾನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ, ಅಂದರೆ ಈಗ ನಿಮಗೆ ಸಿಕ್ಕಿದೆ. ಸತ್ಯಯುಗದಲ್ಲಿ ಯಾರಿಗೂ ಈ ವಿಚಾರ ಗೊತ್ತಿರೋದಿಲ್ಲ, ನಾವು ಮುಂದೆ ತ್ರೇತಾಯುಗಕ್ಕೆ ಹೋಗ್ತೀವಿ ಅಂತ. ಅಲ್ಲಿ ಕೇವಲ ಇಲ್ಲಿಯ ಪುರುಷಾರ್ಥದ ಪ್ರಾರಬ್ಧವನ್ನು ಭೋಗಿಸ್ತಾರೆ. ಭವಿಷ್ಯದ ಬಗ್ಗೆ ಆಗಲಿ, ಸೃಷ್ಟಿಯ ತ್ರಿಕಾಲ ಜ್ಞಾನದ ಬಗ್ಗೆ ಆಗಲಿ ದೇವತೆಗಳಿಗೆ ಏನೂ ಗೊತ್ತಿರೋದಿಲ್ಲ. तुम बच्चे अब कितने बुद्धिमान बनते हो, जानते हो हमको रूहानी बाप पढ़ाते हैं. बाबा है वर्ल्ड ऑलमाइटी अथॉरिटी, वह है शास्त्रों की अथॉरिटी. उन शास्त्र पढ़ने वालों को ऑलमाइटी नहीं कहा जाता. यह सब भक्ति मार्ग के शास्त्र है. बाकी यह जो बाबा तुमको पढ़ा रहे हैं, यह है नई दुनिया के लिए नई बातें. तो तुम बच्चों को बहुत खुशी होनी चाहिए. ಈಗ ನೀವು ಮಕ್ಕಳು ಎಷ್ಟೊಂದು ಬುದ್ಧಿವಂತರಾಗ್ತಾ ಇದ್ದೀರಿ. ಆತ್ಮಿಕ ತಂದೆ ನಿಮಗೆ ಓದಿಸ್ತಾ ಇದ್ದಾರೆ. ಆ ತಂದೆಗೆ ಸರ್ವಶಕ್ತಿವಂತ, ಸರ್ವೋಚ್ಚ ಅಧಿಕಾರಿ ಅಂತ ಹೇಳಲಾಗ್ತದೆ. ಭಕ್ತಿ ಮಾರ್ಗದಲ್ಲಿ ಯಾರು ಶಾಸ್ತ್ರ ಪುರಾಣ ಓದ್ಕೊಂಡಿರ್ತಾರೆ ಅವರಿಗೆ ಶಾಸ್ತ್ರದ ಅಥಾರಿಟಿ ಅಂತ ಹೇಳಲಾಗ್ತದೆ ವಿನಃ ಸರ್ವಶಕ್ತಿಗಳ ಅಧಿಕಾರಿ ಅಥವಾ ಅಥಾರಿಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. यह सब भक्ति मार्ग के शास्त्र है.
ಅವರ ಹತ್ತಿರ ಇರುವ ಎಲ್ಲ ಶಾಸ್ತ್ರಗಳು, ಗ್ರಂಥಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ಆದರೆ ನಿಮಗೆ ತಂದೆ ಕೊಡ್ತಿರುವಂಥ ಜ್ಞಾನ ಅವನಲ್ಲಿ ಇರುವ ಸತ್ಯ ಜ್ಞಾನ ಆಗಿದೆ. ಹೊಸ ಪ್ರಪಂಚಕ್ಕಾಗಿ ಅವನು ನಿಮಗೆ ಓದಿಸ್ತಾ ಇದ್ದಾನೆ. ಹೊಸ ಪ್ರಪಂಚಕ್ಕಾಗಿ ಹೊಸ ಹೊಸ ಮಾತುಗಳನ್ನು ತಿಳಿಸ್ತಾನೆ. ಅಂದರೆ ಮಕ್ಕಳಲ್ಲಿ ಎಷ್ಟು ಖುಷಿ ಇರಬೇಕು. बुद्धि में सारा दिन यह ज्ञान टपकता रहे. स्टूडेंट जो पढ़ते हैं उसको फिर रिवाइज भी करते हैं, जिसको विचार सागर मंथन कहा जाता है. ಬುದ್ಧಿಯಲ್ಲಿ ಈ ಜ್ಞಾನ ಇಡೀ ದಿನ ಹನಿತಾ ಇರಬೇಕು. ಹೇಗೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕೇಳಿದ್ದನ್ನು ಮನೆಗೆ ಹೋಗಿ ರಿವೈಸ್ ಮಾಡ್ತಾರೆ, ಮನನ ಮಾಡ್ತಾರೆ. ಹಾಗೆ ತುಮ್ ಸಮಜ್ತೆ ಹೋ ಕಿ ಬಾಬಾ ಹಮ್ಕೋ ಬೇಹದ್ ಕಿ ಪಢಾಯಿ ಅಥವಾ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕಾ सारा राज बैठ समझाते, जिसको तुम्हारे सिवाय कोई समझ नहीं सकते. इसलिए तुमको बहुत खुशी होनी चाहिए. तुम बहुत बड़े आदमी हो. ಬಾಬಾ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ತಿಳಿಸ್ತಾ ಇದ್ದಾರೆ. ಆ ರಹಸ್ಯ ನಿಮ್ಮನ್ನು ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅರ್ಥನೂ ಆಗೋದಿಲ್ಲ. ಅಂದರೆ ನಿಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. ನೀವು ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ತಾರೆ ಬಾಬಾ. ದೊಡ್ಡವರು ನೀವು. ತುಮಕೋ ಪಢಾನೆ ವಾಲಾ ಭಿ ಊಂಚತೆ ಊಂಚಾ ಬಾಪ್. ನೀವು ದೊಡ್ಡವರು, ನಿಮಗೆ ಓದಿಸೋನು ಇನ್ನೂ ದೊಡ್ಡವನು. तो तुमको सदैव खुशी का पारा चढ़ा रहना चाहिए. बुद्धि में यह बातें रिवाइज करो कि पहले हम पावन थे, 84 जन्म ले पतित बन गए. अब ड्रामा प्लान अनुसार बाबा पावन बना रहे हैं. ಸದಾ ನಿಮ್ಮ ಬುದ್ಧಿಯಲ್ಲಿ ಖುಷಿಯ ನಶೆ ಏರಿರಬೇಕು. ಬುದ್ಧಿಯ ಮೂಲಕ ರಿವೈಸ್ ಮಾಡಿಕೊಡಿ. ನೀವೇ ಮೊದಲು ಪಾವನ ಆಗಿದ್ರಿ. 84 ಜನ್ಮಗಳಲ್ಲಿ ಬಂದು ಪತಿತ ಆಗಿದ್ದೀರಿ. ನಾಟಕದ ಅನುಸಾರವಾಗಿ ಮತ್ತೆ ಬಾಬಾ ಬಂದಿದ್ದರೆ ಪಾವನ ಮಾಡ್ತಾ ಇದ್ದಾರೆ. ಸಾಧು ಸಂತ ಕಹತೆ हम रचता बाप और रचना के आदि मध्य अंत्य को नहीं जानते, तुम जानते हो. क्राइस्ट फिर अपने समय पर आएगा. क्रिश्चियन का जैसे सारी पृथ्वी पर राज्य था, अब सब अलग अलग हो गए, आपस में लड़ झगड़ रहे. ಸಾಧು ಸಂತರಿಗೂ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಗೊತ್ತಿರಲಿಲ್ಲ. ನಿಮಗೀಗ ಗೊತ್ತಾಗಿದೆ. ಕ್ರಿಸ್ತ ಮತ್ತೆ ತನ್ನ ಸಮಯಕ್ಕೆ ಸರಿಯಾಗಿ ಬರ್ತಾನೆ. ಕ್ರಿಶ್ಚಿಯನರ ರಾಜ್ಯ ಇಡೀ ಪೃಥ್ವಿಯ ಮೇಲೆ ಇತ್ತು ಒಂದು ಕಾಲಕ್ಕೆ. ಅಂದರೆ ಬ್ರಿಟಿಷರ ರಾಜ್ಯ ಒಂದು ಸಮಯಕ್ಕೆ ಇಡೀ ಜಗತ್ತಿನಲ್ಲಿ ಪಸರಿಸಿತ್ತು. ಎಲ್ಲ ದೇಶಗಳ ಮೇಲೆ ಅವರ ಅಧಿಕಾರ ಇತ್ತು. ಆದರೆ ಈಗ ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ, ಸ್ವತಂತ್ರ ಆಗಿದ್ದಾರೆ. ಆದರೂ ಸಹ ಪರಸ್ಪರ ಜಗಳ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಅಬ್ ಕಹತೆ ಏಕ ರಾಜ್ಯ ಏಕ ಭಾಷಾ ಹೋ, मतभेद न हो, यह कैसे हो सकता. अब तो आपस में लड़ झगड़ कर और ही पक्के हो गए. अब यह तो हो नहीं सकता जो सब की एक देवताई मत.
ಎಲ್ಲರೂ ಬಯಸ್ತಾರೆ ಒಂದೇ ರಾಜ್ಯ ಬರಲಿ, ಒಂದೇ ಭಾಷೆ ಇರಲಿ ಅಂತ. ಯಾರಲ್ಲಿಯೂ ಮತಭೇದ ಇರಬಾರದು ಅಂತ. ಆದರೆ ಅದು ಹೇಗೆ ಸಾಧ್ಯ? ಎಲ್ಲರೂ ತಮ್ಮ ತಮ್ಮ ಭಾಷೆ, ತಮ್ಮ ತಮ್ಮ ದೇಶದ ಬಗ್ಗೆ ಅಭಿಮಾನಿಗಳು ಆಗಿಬಿಟ್ಟಿದ್ದಾರೆ. ಎಲ್ಲರೂ ಒಂದಾಗಿ ಎಲ್ಲರಲ್ಲೂ ದೈವಿ ಮತ ಬರಲಿ ಅಂತೆ ಸಾಧ್ಯವಿಲ್ಲ. ಭಲ್ ಕಹತೆ ರಾಮ ರಾಜ್ಯ ಚಾಹಿಯೆ, ಪರಂತು ಸಮಜ್ತೆ ಕುಚ್ ನಹೀ. ಬಾಬಾ ಹೇಳ್ತಾರೆ, ಈಗ ಎಲ್ಲರೂ ಪರಸ್ಪರ ಹೊಡೆದಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಈಗಂತೂ ಎಲ್ಲರೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಲ್ಲೂ ಒಂದೇ ದೈವಿ ಮತನೂ ಬರೋದಿಲ್ಲ. ಭಲ್ ಕಹತೆ ರಾಮ ರಾಜ್ಯ ಚಾಹಿಯೆ, ಪರಂತು ಸಮಜ್ತೆ ಕುಚ್ ನಹೀ. ತುಮಕೋ ಭೀ ಪಹಲೆ कुछ पता नहीं था, अभी तुम ब्राह्मण बने हो, जानते हो हमारा युग ही अलग है. ಎಲ್ಲರೂ ರಾಮರಾಜ್ಯ ಬಯಸ್ತಾರೆ, ಆದರೆ ರಾಮರಾಜ್ಯ ಅಂದರೆ ಏನು ಅಂತ ಗೊತ್ತಿಲ್ಲ. ನಿಮಗೂ ಮೊದಲು ಗೊತ್ತಿರಲಿಲ್ಲ. ಈಗ ಬ್ರಾಹ್ಮಣ ಆದ ನಂತರ ನಿಮಗೆ ತಿಳಿದಿದೆ, ನಮ್ಮ ಯುಗನೇ ಬೇರೆ ಆಗಿದೆ. इस संगम पर ब्रह्मा मुख वंशावली ब्राह्मण धर्म की स्थापना होती है. ಈ ಸಂಗಮ ಯುಗದಲ್ಲಿ ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗ್ತದೆ. ತುಮ್ ಬ್ರಾಹ್ಮಣ ಹೋ, ರಾಜ ಋಷಿ, ತುಮ್ ಪವಿತ್ರ ಭೀ ಹೋ और शिव बाबा से राज्य प्राप्त करते हो. वह योग रखते हैं ब्रह्म से, एक बाप से नहीं. कोई किस्से रखते, कोई किस्से. ಬಾಬಾ ಹೇಳ್ತಾರೆ, ನೀವೀಗ ರಾಜ ಋಷಿ ಆಗಿದ್ದೀರಿ, ಅಂದರೆ ಪವಿತ್ರನೂ ಇದ್ದೀರಿ, ಶಿವತಂದೆಯಿಂದ ರಾಜ್ಯದ ಪ್ರಾಪ್ತಿನೂ ಮಾಡಿಕೊಡ್ತಿದ್ದೀರಿ. ಹೊರಗಿನವರು ಭಕ್ತರು ಬ್ರಹ್ಮ ತತ್ವವನ್ನು ನೆನಪು ಮಾಡ್ತಾರೆ, ತತ್ವದ ಜೊತೆಗೆ ಯೋಗ ಜೋಡಿಸ್ತಾರೆ ವಿನಃ ತಂದೆಯ ಜೊತೆಗೆ ಯೋಗ ಜೋಡಿಸೋದಿಲ್ಲ. ಕೆಲವರು ತತ್ವದ ಜೊತೆಗೆ ಬುದ್ಧಿ ಜೋಡಿಸ್ತಾರೆ, ಕೆಲವರು ದೇವಾತ್ಮರ ಜೊತೆಗೆ ಬುದ್ಧಿ ಜೋಡಿಸ್ತಾರೆ, ಕೆಲವರು ಸಾಧು ಸಂತರ ಜೊತೆಗೆ ಬುದ್ಧಿ ಜೋಡಿಸ್ತಾರೆ. कोई किसका पुजारी तो कोई किसका. यह किसको पता नहीं कि ऊंचे ते ऊंचा कौन है. इसलिए बाप ने कहा, यह सब है आसुरी संप्रदाय, तुच्छ बुद्धि. ಒಬ್ಬರು ಒಬ್ಬರ ಪೂಜೆ ಮಾಡಿದರೆ ಇನ್ನೊಬ್ಬರು ಇನ್ನೊಬ್ಬರ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲರಿಗಿಂತ ಮೇಲೆ ಇರೋನು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಇವರೆಲ್ಲರೂ ಆಸುರಿ ಸಂಪ್ರದಾಯದವರು, ತುಚ್ಛ ಬುದ್ಧಿಯವರು, ರಾವಣಕ್ಕೆ ಮುರಿದೆ, ಎಲ್ಲರೂ ರಾವಣನ ಮಕ್ಕಳು. ತುಮ್ ಅಭಿ ಶಿವ್ ಬಾಬಾಕ್ಕೆ ಬನೆ, ಆದರೆ ನೀವು ಈಗ ಶಿವ ತಂದೆಯ ಮಕ್ಕಳಾಗಿದ್ದೀರಿ. तुमको बाप से वर्षा मिलता है, नई दुनिया सत्ययुग का. बाप कहते, हे आत्माएं, तुमको अब तमो प्रधान से सतो प्रधान जरूर बनना है. इसलिए सिर्फ मुझे याद करो. कितनी सहज बात है. गीता में कृष्ण का नाम डाल दिया, फिर उनको द्वापर युग में ले गए. भूल तो भारी की है, परंतु यह बातें उनकी बुद्धि में बैठेगी जो स्थायी यहाँ आते रहेंगे. ಬಾಬಾ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ.
ಮತ್ತೆ ಅವನನ್ನು ದ್ವಾಪರ ಯುಗದಲ್ಲಿ ತೋರಿಸ್ತಾರೆ. ಎಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದಾರೆ. ಆದರೆ ಇದೂ ಸಹ ಯಾರಿಗೆ ಅರ್ಥ ಆಗ್ತದೆ ಅಂದರೆ, ಯಾರು ನಿರಂತರವಾಗಿ ಸ್ಥಾಯಿ ರೂಪದಲ್ಲಿ ಇಲ್ಲಿಗೆ ಬರ್ತಾ ಇರ್ತಾರೆ, ನಿಯಮಿತವಾಗಿ ಈಶ್ವರೀಯ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ, ಅವರಿಗೆ ಮಾತ್ರ ಗೊತ್ತಾಗ್ತದೆ. मेले में आते तो ढेर है, उनमें से देखो सैपलिंग कैसे लगता है. अनेक धर्म वाले आते, उसमें भी जास्ती ಹಿಂದೂ ಧರ್ಮ ವಾಲೆ ಆತೆ. ಪ್ರದರ್ಶನ ಮೇಳದಲ್ಲಿ ಅನೇಕರು ಬರ್ತಾರೆ, ಅದರಲ್ಲಿ ಕೆಲವು ಸಸಿಗಳು ಮಾತ್ರ ಉಳ್ಕೋತವೆ. ಅನೇಕ ಧರ್ಮದವರೂ ಬರ್ತಾರೆ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಳಿಯುವಂಥವರು ಹಿಂದೂಗಳು ಆಗಿರ್ತಾರೆ. ಜೋ ದೇವತಾ ದೇವಿयों के पुजारी होंगे, आपे ही पूज्य आपे ही पुजारी वह आएंगे. ಯಾರು ದೇವತೆಗಳ ಪೂಜಾರಿ ಆಗಿರ್ತಾರೆ, ಮೊದಲು ಪೂಜ್ಯ ಆಗಿ ಈಗ ಪೂಜಾರಿ ಆಗಿರ್ತಾರೆ, ಅವರು ಈ ಜ್ಞಾನಕ್ಕೆ ಬರ್ತಾರೆ. मेले प्रदर्शनी में इतना अधिक समझा नहीं सकते. कोई तो 4-5 मास आते हैं, समझते हैं, कोई थोड़ा अच्छी रीति समझते हैं. तुम जितने जास्ती प्रदर्शनी मेले आदि करेंगे, उतने बहुत आएंगे. समझेंगे ज्ञान बड़ा अच्छा है, जाकर समझे. ನೀವು ಮೇಳ ಪ್ರದರ್ಶನಗಳನ್ನು ಮಾಡ್ತೀರಿ, ಅದರಲ್ಲಿ ಬಹಳಷ್ಟು ಜನ ಬಂದು ಕೇಳ್ತಾರೆ. ಕೆಲವರು 4-5 ತಿಂಗಳುಗಳವರೆಗೆ ಸರಿಯಾಗಿ ಬರ್ತಾರೆ, ನಂತರ ಕೆಲವರು ಬಿಟ್ಟು ಹೋಗ್ತಾರೆ. ಕೆಲವರು ಹೇಳ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ, ಹೋಗಿ ತಿಳ್ಕೋಬೇಕು ಅಂತ. ಸೆಂಟರ್ ಪರ್ ಇತನೇ ಚಿತ್ರ नहीं होते, प्रदर्शनी में बहुत चित्र होते. तुम समझाते हो तो अच्छा भी उन्हों को लगता है, परंतु बाहर जाने से माया का वायुमंडल है, अपने धंधे धोरी में लग जाते हैं. अभी अब पुरानी दुनिया ख़त्म हो नई बनेगी. हमारे बाबा हमारे लिए स्वर्ग की बादशाही ಸ್ಥಾಪನ್ कर रहे हैं. ಕೆಲವ್ರಿಗಂತೂ ಜ್ಞಾನ ಕೇಳುವಾಗ ಬಹಳ ಹಿಡಿಸ್ತದೆ, ಆದರೆ ಹೊರಗೆ ಹೋದಾಗ ಮಾಯೆಯ ವಾತಾವರಣದಲ್ಲಿ ಎಲ್ಲವನ್ನೂ ಮರೀತಾರೆ. ತಮ್ಮ ಉದ್ಯೋಗ ವ್ಯವಸಾಯದಲ್ಲಿ ತೊಡಗಿಬಿಡ್ತಾರೆ. ನಿಮಗೀಗ ತಿಳಿದಿದೆ, ಹಳೆ ಪ್ರಪಂಚ ನಾಶ ಆಗಿ ಹೊಸ ಪ್ರಪಂಚ ಬರಲಿದೆ. ನಮ್ಮ ತಂದೆ ನಮಗಾಗಿ ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ. नई दुनिया में हम जाकर नए महल बनाएं, ऐसे नहीं नीचे से महल निकल आएंगे. पहली मुख्य यह बात निश्चय करनी है कि वह हमारा बाप भी है, टीचर भी. ಹೊಸ ಪ್ರಪಂಚದಲ್ಲಿ ನಾವು ಹೋಗಿ ಹೊಸ ಅರಮನೆಗಳನ್ನು ಕಟ್ತೇವೆ. ಅರಮನೆಗಳು ಭೂಮಿಯ ಒಳಗಿನಿಂದ ರೆಡಿಮೇಡ್ ಆಗಿ ಬರೋದಿಲ್ಲ, ಅಲ್ಲಿ ಹೋಗಿ ಕಟ್ಟಬೇಕಾಗ್ತದೆ. ಮೊದಲನೇ ವಿಷಯ ತಂದೆಯ ಬಗ್ಗೆ ನಿಶ್ಚಯ ಆಗಬೇಕು. ಅವನೇ ನಮ್ಮ ತಂದೆ, ಅವನೇ ನಮ್ಮ ಶಿಕ್ಷಕ ಎಂಬ ನಿಶ್ಚಯ ನಮ್ಮಲ್ಲಿ ಬರಬೇಕು. मनुष्य सृष्टि का बीज रूप है, वह उनमें सारी नॉलेज है.
तब तो महिमा गाते हैं ज्ञान का सागर। वह बीज जड़ होता, वह बोल न सके, यह ಚೈತನ್ಯ. ಪರಮಾತ್ಮ ಮಾನವ ಸೃಷ್ಟಿಯ ಬೀಜ ರೂಪ ಆಗಿದ್ದರೆ ಅವರಲ್ಲಿ ಇಡೀ ಸೃಷ್ಟಿಯ ಜ್ಞಾನ ಇದೆ. ಅದಕ್ಕಾಗಿ ಹಾಡ್ತಾರೆ ಜ್ಞಾನ ಸಾಗರ ಅಂತ. ಹೊರಗಿನ ವೃಕ್ಷಗಳ ಬೀಜ ಜಡ ಆಗಿರ್ತದೆ, ಅದು ಮಾತಾಡೋದಿಲ್ಲ. ಆದರೆ ಈ ಬೀಜ ಚೈತನ್ಯ ಆಗಿದೆ, ಇದು ಮಾತಾಡ್ತದೆ. बाप ने तुमको सारी नॉलेज दी है जो औरों को अच्छी रीति समझानी. मेले व प्रदर्शनी में ढेर आते निकलते कोटों में कोई है. ಬಾಬಾ ನಿಮಗೆ ಎಲ್ಲ ರೀತಿಯಿಂದನೂ ಸಂಪೂರ್ಣ ಜ್ಞಾನ ಕೊಟ್ಟಿದ್ದಾರೆ. ಅದನ್ನು ನೀವು ಜನರಿಗೆ ಒಳ್ಳೆಯ ರೀತಿಯಿಂದ ತಿಳಿಸಬೇಕು. ಮೇಳ ಅಥವಾ ಪ್ರದರ್ಶನದಲ್ಲಿ ರಾಶಿ ರಾಶಿ ಜನ ಬಂದು ನೋಡ್ತಾರೆ. ಆದರೆ ತಂದೆಯ ಮಕ್ಕಳಾಗೋರು ಕೋಟಿಯಲ್ಲಿ ಕೆಲವರು ಮಾತ್ರ. 7-8 दिन आकर फिर गुम हो जाते. ಕೆಲವರು 7-8 ದಿನಗಳವರೆಗೆ ಬಂದು ನಂತರ ಹೋಗಿಬಿಡ್ತಾರೆ. ऐसे करते करते कोई न कोई निकल आएगा. समय थोड़ा है, ವಿನಾಶ ಸಾಮನೆ ಖಡಾ है. ಆದರೂ ಸಹ ಇದೇ ಥರ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಂತೂ ಬಂದೇ ಬರ್ತಾರೆ. ಈಗ ಸಮಯ ಬಹಳ ಕಡಿಮೆ ಇದೆ, ವಿನಾಶ ಎದುರಿಗೆ ನಿಂತಿದೆ. कर्मातीत अवस्था को पाना है जरूर. पतित से पावन होने के लिए याद बहुत जरूरी है. ಕರ್ಮಾತೀತ ಅವಸ್ಥೆಗೂ ಸಹ ನಾವು ತಲುಪಲೇಬೇಕಾಗಿದೆ. ಪತಿತರಿಂದ ಪಾವನ ಆಗಲಿಕ್ಕಾಗಿ ನೆನಪಿನ ಅಭ್ಯಾಸವೂ ಸಹ ಅವಶ್ಯವಾಗಿ ಮಾಡಬೇಕು. ತಮ್ಮ ಸಂಭಾಲನೆಯನ್ನು ತಾವೇ ಮಾಡ್ಕೋಬೇಕು. ಮುझे सतो प्रधान बनना है, यह चिंता लगी रहे क्योंकि सिर पर जन्म जन्मांतर का बोझा है. ನಾನು ಸತೋಪ್ರಧಾನ ಆಗಬೇಕು ಎಂಬ ಚಿಂತೆ ಸದಾ ಇರಲಿ, ಏಕೆಂದರೆ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಭಾರ ಇದೆ. रावण राज्य होने से सीढ़ी उतरते आए हो, अब योग बल से चढ़ना है. ರಾವಣ ರಾಜ್ಯದಲ್ಲಿ ಬಂದಿರುವ ಕಾರಣ ಏಣಿ ಇಳಿತಾ ಬಂದಿದ್ದೀರಿ. ಈಗ ಯೋಗ ಬಲದಿಂದ ಏರಬೇಕು. ರಾತ್ ದಿನ್ ಫಿಕ್ರಾತ್ ರಹೆ, ಮುझे सतो प्रधान बनना है. और सृष्टि चक्र की नॉलेज भी बुद्धि में चाहिए. स्कूल में यह रहता है कि हम फलानी सब्जेक्ट में पास हो जाए. इसमें मुख्य सब्जेक्ट है याद की. ಸತೋಪ್ರಧಾನ ಆಗುವ ಚಿಂತೆ ಸದಾ ಇರಬೇಕು. ಜೊತೆಗೆ ಸೃಷ್ಟಿ ಚಕ್ರದ ಜ್ಞಾನವೂ ಸಹ ಬುದ್ಧಿಯಲ್ಲಿ ಇರಬೇಕು. ಹೇಗೆ ಶಾಲೆಗೆ ಹೋಗುವಂಥ ಮಕ್ಕಳ ಬುದ್ಧಿಯಲ್ಲಿ ಇರ್ತದೆ, ಇಂತಿಂಥ ವಿಷಯದಲ್ಲಿ ನಾನು ವಿಶೇಷವಾಗಿ ಅಭ್ಯಾಸ ಮಾಡಬೇಕು, ಪಾಸಾಗಬೇಕು ಅಂತ. ಹಾಗೆ ಇಲ್ಲಿಯ ಮುಖ್ಯ ವಿಷಯ ಆಗಿದೆ ನೆನಪಿನ ವಿಷಯ. सृष्टि के आदि मध्य अंत्य का ज्ञान भी चाहिए. तुम्हारी बुद्धि में सारा सीढ़ी का ज्ञान है. अब हम बाबा की याद से सत्ययुगी सूर्यवंशी घराने की सीढ़ी चढ़ते, 84 जन्म लेते, सीढ़ी उतरते आए. अब फट से चढ़ जाना है. गायन है ना.
ಸೆಕೆಂಡ್ ಮೇ ಜೀವನ್ ಮುಕ್ತಿ. ತಂದೆಯ ನೆನಪಿನಿಂದ ಸೂರ್ಯವಂಶದ ಮನೆತನಕ್ಕೆ ಹೋಗುವ ಏಣಿಯನ್ನು ನಾವು ಏರ್ತಾ ಇದ್ದೇವೆ. ಏರುವಾಗ ಕ್ಷಣದಲ್ಲಿ ಏರ್ತೇವೆ, ಇಳಿಯುವಾಗ 84 ಜನ್ಮಗಳು ಬೇಕಾಗ್ತವೆ. ಆದ್ದರಿಂದ ಗಾಯನ ಇದೆ, क्षणदल्ली जीवन मुक्ति अंत। इस जन्म में ही बाप से जीवन मुक्ति का वरसा लेकर तुम सूर्यवंशी बनते हो, फिर चंद्रवंशी वैश्यवंशी बनते हो। अभी तुमको ब्राह्मण बनाता हूँ। ब्राह्मण है चोटी, ऊंचे ते ऊंचा परमात्मा आकर ब्राह्मण देवता क्षत्रिय 3 धर्मों की स्थापना करते। तुम जानते हो अभी हम ब्राह्मण वर्ण में हैं, फिर देवता वर्ण में आएंगे। बच्चों को रोज़ कितना बुद्धि में ज्ञान भरते रहते, जिसको धारण करना है, नहीं तो आप समान कैसे बनाएंगे। सूर्यवंशी घराने में बहुत थोड़े आएंगे जो अच्छी रीति पढ़ेंगे और पढ़ाएंगे। ಬಾಬಾ ಹೇಳ್ತಾರೆ, ನೀವೀಗ ಬ್ರಾಹ್ಮಣ ಜುಟ್ಟಿಗೆ ಸಮಾನರಾಗಿದ್ದೀರಿ. ಪರಮಾತ್ಮನೇ ಬಂದು ನಿಮಗೆ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ 3 ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾನೆ. ನೀವೀಗ ಬ್ರಾಹ್ಮಣರು ಜುಟ್ಟಿಗೆ ಸಮಾನರಾಗಿದ್ದೀರಿ. ಉನ್ನತಾತಿ ಉನ್ನತ ಪರಮಪಿತ ಪರಮಾತ್ಮ ಬಂದು ಬ್ರಾಹ್ಮಣ, ದೇವತಾ, ಕ್ಷತ್ರಿಯ 3 ಧರ್ಮಗಳ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಬಾಬಾ ಪ್ರತಿದಿನ ಎಷ್ಟೊಂದು ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬ್ತಾ ಇರ್ತಾರೆ. ಅದನ್ನು ಮಕ್ಕಳು ಧಾರಣೆ ಮಾಡ್ಕೋಬೇಕು. ಇಲ್ಲದಿದ್ದರೆ ನೀವು ಅನೇಕರನ್ನು ನಿಮ್ಮ ಸಮಾನ ಹೇಗೆ ಮಾಡ್ತೀರಿ? ಸೂರ್ಯವಂಶದ ಮನೆತನದಲ್ಲಿ ಬಹಳ ಕಡಿಮೆ ಜನ ಬರ್ತಾರೆ. ಯಾರು ಸಂಗಮ ಯುಗದಲ್ಲಿ ಒಳ್ಳೆ ರೀತಿಯಿಂದ ಓದ್ತಾರೋ ಓದಿಸ್ತಾರೋ ಅವರೇ ಸೂರ್ಯವಂಶದ ರಾಜಧಾನಿಯಲ್ಲಿ ಬರ್ತಾರೆ. इस समय तुम्हारी गत मत दुनिया से बिल्कुल न्यारी है। जैसे कहते हैं ईश्वर की गत मत न्यारी। तुम्हारे सिवाय कोई भी बाप से योग लगाते नहीं। प्रदर्शनी में आते हैं फिर चले जाते हैं, वह बन जाते हैं प्रजा। बाकी जो अच्छी रीति पढ़ेंगे पढ़ाएंगे वह अच्छा पद पा सकते. ಹೇಳ್ತಾರೆ, ಹೇ ಭಗವಂತ, ನಿನ್ನ ಗತಿಮತಿನೇ ಭಿನ್ನವಾಗಿದೆ ಅಂತ. ಅವನ ಗತಿಮತಿ ಏನು ಅನ್ನೋದು ನಿಮಗೆ ಮಾತ್ರ ಈಗ ತಿಳಿದಿದೆ. ನೀವು ಅವನ ಜೊತೆಗೆ ಯೋಗ ಜೋಡಿಸ್ತೀರಿ. ಬೇರೆ ಯಾವ ಮನುಷ್ಯರ ಯೋಗ ತಂದೆಯ ಜೊತೆಗೆ ಇಲ್ಲ. ಅನೇಕರು ಪ್ರದರ್ಶನ ನೋಡಲಿಕ್ಕೆ ಬರ್ತಾರೆ ಮತ್ತೆ ಹೋಗಿಬಿಡ್ತಾರೆ. ಅವರೆಲ್ಲರೂ ಪ್ರಜೆಗಳಾಗಿ ಬರ್ತಾರೆ. ಯಾರು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡ್ತಾರೆ ಮಾಡಿಸ್ತಾರೆ ಅವರು ಮಾತ್ರ ಭವಿಷ್ಯದ ರಾಜಧಾನಿಯಲ್ಲಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ತಾರೆ. फिर तुम्हारी यह मिशनरी जोर भरती जाएगी, बहुतों को कशिश होगी, आते रहेंगे. नई बात को फैलने में समय तो लगता है ना. चित्र भी फट से बहुत बन जाएंगे. दिन प्रतिदिन मनुष्य भी वृद्धि को पाते जाते. ನಿಧಾನಕ್ಕೆ ನಿಮ್ಮ ಸೇವೆಯೂ ಸಹ ವೃದ್ಧಿ ಆಗ್ತಾ ಹೋಗ್ತದೆ. ಅನೇಕರಿಗೆ ಜ್ಞಾನದ ಕಡೆಗೆ ಆಕರ್ಷಣೆ ಆಗ್ತದೆ. ಯಾವುದೇ ಒಂದು ಹೊಸ ಜ್ಞಾನ
ಹರಡಬೇಕು, ಪ್ರಚಾರ ಮಾಡಬೇಕು ಅಂದರೆ ಸಮಯ ಹಿಡಿತದಲ್ವ. ಚಿತ್ರಗಳಂತೂ ಬೇಗ ಬೇಗ ನೀವು ತಯಾರು ಮಾಡೋರಿದ್ದೀರಿ. ದಿನೇ ದಿನೇ ಮನುಷ್ಯರ ಸಂಖ್ಯೆನೂ ವೃದ್ಧಿ ಆಗ್ತಾ ಇದೆ ಅಂದಾಗ ಜ್ಞಾನಕ್ಕೆ ಬರುವಂಥವರ ಸಂಖ್ಯೆನೂ ವೃದ್ಧಿಯಾಗಲಿದೆ. ನಿಮಗೆ ತಿಳಿದಿದೆ, ಯಹ ಜೋ ಬಾಂಬ್ಸ್ ಆದಿ ಕಿ ಲಡಾಯಿ ಲಗೇಗಿ ಫಿರ್ ಕ್ಯಾ ಹಾಲ್ ಹೋಗಾ. प्रतिदिन दुख अपार होता जाएगा, आखिरी यह दुख की दुनिया ಖತಮ್ ಹೋಗಿ. ಬಾಬಾ ಹೇಳ್ತಾರೆ, ಈ ಬಾಂಬ್ಸ್ಗಳಿಂದ ಮುಂದೆ ಈ ಜಗತ್ತೇ ವಿನಾಶ ಆಗಲಿದೆ. ದಿನೇ ದಿನೇ ದುಃಖ, ಅಪಾರ ದುಃಖ ಬರಲಿದೆ. ಟೋಟಲ್ ವಿನಾಶ ತೋ ಹೋಗಾ ನಹೀ. ಭಾರತ ಅವಿನಾಶಿ ಖಂಡ ಹೈ. तुम जानते हो हमारा यादगार ಹೂಬಹು ಆಬೂ ಮೇ ಹೈ. ಸಂಪೂರ್ಣ ವಿನಾಶ ಅಂತೂ ಆಗೋದಿಲ್ಲ. ಭಾರತ ಅವಿನಾಶಿ ಖಂಡ ಆಗಿದೆ, ಇದು ಉಳಿತದೆ. ನಮ್ಮ ಸ್ಮಾರಕ ಆಬೂ ಪರ್ವತದಲ್ಲಿ ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಉಸ್ ಪರ್ ಸಮझाना चाहिए, ವಹ ಹೈ ಜಡ ಯಾದಗಾರ್. ಅದು ಜಡವಾದ ಸ್ಮಾರಕ ಆಗಿದೆ. ಸಂಗಮ ಯುಗದಲ್ಲಿ ನಾವೇನು ಮಾಡ್ತಾ ಇದ್ದೇವೋ ಇದರ ಹೂಬಹು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ರಾಜಯೋಗ ಸೀಖ್ ರಹೇ ಹೈ ವೈಕುಂಠ ಕೆ ಲಿಯೆ. दिलवाड़ा मंदिर कितना अच्छा बना हुआ है. हम भी यहाँ आकर बैठे. पहले से ही हमारा यादगार बना हुआ है. तुम स्वर्ग की राजाई पाने के लिए यहाँ बैठे हो. कहते हैं बाबा हम आपसे राज्य लेकर ही छोड़ेंगे. जो अच्छी तरह सारा दिन स्मरण करते कराते होंगे, ಖುಷಿ भी उन्हों को रहेगी. ನಾವು ಸಹ ಈಗ ಆಬೂ ಪರ್ವತದಲ್ಲಿ ಬಂದು ಕುಳಿತಿದ್ದೇವೆ. ಎಲ್ಲಿ ನಮ್ಮ ಸ್ಮಾರಕ ದೇವಸ್ಥಾನ ಇತ್ತು ಅಲ್ಲಿಯೇ ಬಂದು ಕುಳಿತಿದ್ದೇವೆ. ಹೀಗೆ ಬಾಬಾ ಹೇಳ್ತಾರೆ, ನಾವು ಇಡೀ ದಿನ ಜ್ಞಾನದ ಬಗ್ಗೆ ಸ್ಮರಣೆ ಮಾಡ್ತಾ ಇರಬೇಕು, ಮಾಡಿಸ್ತಾ ಇರಬೇಕು. ಆಗ ನಮ್ಮಲ್ಲಿ ಖುಷಿ ಇರ್ತದೆ. स्टूडेंट खुद समझते हैं हम पास होंगे व नहीं. लाखों करोड़ों में से स्कॉलरशिप कितने थोड़ों को मिलती है. मुख्य है 8 सोने के, फिर 108 चांदी के, बाकी 16,000 तांबे के. जैसे देखो पोप मेडल्स देते हैं तो सबको सोने का थोड़े ही देंगे. कोई को सोने का, कोई को चांदी का. माला भी ऐसे बनती है. ಬಾಬಾ ಹೇಳ್ತಾರೆ, ಲಕ್ಷ ಲಕ್ಷ ಜನ, ಕೋಟಿ ಕೋಟಿ ಜನ ಪರೀಕ್ಷೆ ಬರೀತಾರೆ. ಅದರಲ್ಲಿ ಸ್ಕಾಲರ್ಶಿಪ್ ಕೆಲವರಿಗೆ ಮಾತ್ರ ಸಿಗ್ತದೆ. ಹಾಗೆ ಇಲ್ಲಿಯೂ ಸಹ ಕೆಲವರು ಚಿನ್ನದ ಪದಕಕ್ಕೆ ಯೋಗ್ಯರಾಗ್ತಾರೆ. ಅಂದರೆ 8 ಜನ ಚಿನ್ನದ ಪದಕ ಪಡ್ಕೊಳ್ತಾರೆ. 108 ಜನ ಬೆಳ್ಳಿಯ ಪದಕದ ಅಧಿಕಾರಿಯಾಗ್ತಾರೆ. 16,000 ಜನ ತಾಮ್ರದ ಪದಕಕ್ಕೆ ಯೋಗ್ಯರಾಗ್ತಾರೆ. ಹೇಗೆ ಕ್ರೈಸ್ತ ಧರ್ಮದ ಗುರುಗಳು ಎಲ್ಲರಿಗೂ ಒಂದೇ ರೀತಿಯ ಚಿನ್ನದ ಮೆಡಲ್ಸನ್ನು ಕೊಡೋದಿಲ್ಲ. कोई को सोने का, कोई को चांदी का. माला भी ऐसे बनती है. ಪ್ರಥಮ ದರ್ಜೆ, 2ನೇ ದರ್ಜೆ, 3ನೇ ದರ್ಜೆ ಇರ್ತದೆ. ಹಾಗೆಯೇ ಬಾಬಾ ಹೇಳ್ತಾರೆ, ಮಾಲೆಯೂ ಸಹ ಆ ಥರನೇ ತಯಾರಾಗ್ತಾ ಇದೆ. तुम चाहते हो गोल्डन प्राइज़ लेवे, चांदी की लेने से
ಚಂದ್ರವಂಶಿ ಮೇ ಆ ಜಾಯೇಂಗೆ. ಯಾವುದೇ ಒಂದು ಸ್ಪರ್ಧೆ ಇರಲಿ, ಆಟ ಇರಲಿ, ಪೂರ್ಣ ವಿಜಯಿ ಆದವ್ರಿಗೆ ಚಿನ್ನದ ಪದಕ ಕೊಡ್ತಾರೆ. 2ನೇ ಸ್ಥಾನದಲ್ಲಿ ಬರುವಂಥವ್ರಿಗೆ ಬೆಳ್ಳಿ ಪದಕ ಕೊಡ್ತಾರೆ. 3ನೇ ಸ್ಥಾನದಲ್ಲಿ ಬರುವಂಥವ್ರಿಗೆ ತಾಮ್ರದ ಪದಕ ಕೊಡ್ತಾರೆ. ಹಾಗೆ ಇಲ್ಲಿಯೂ ಸಹ ನಂಬರ್ ವಾರ್ ಮಾಲೆ ತಯಾರಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಇದೆ ನಾವು ಚಿನ್ನದ ಬಹುಮಾನವನ್ನು ಪಡ್ಕೋಬೇಕು ಅಂತ. ಆದರೆ ಎಲ್ಲರೂ ಆ ಥರ ಗೋಲ್ಡನ್ ಮೆಡಲನ್ನು ಪಡ್ಕೊಳ್ಳೋದಿಲ್ಲ. ಚಾಂದಿ ಕಿ ಲೇನೆ ಸೆ ಚಂದ್ರವಂಶಿ ಮೇ ಆ ಜಾಯೇಂಗೆ. बाबा कहते मुझे याद करो, विकर्म विनाश होंगे और कोई उपाय नहीं. यही फुर्ना रखो पास होने का. ನನ್ನನ್ನು ನೆನಪು ಮಾಡಿ ಪಾಪ ವಿನಾಶ ಮಾಡಿಕೊಡಿ, ಆಗ ಮಾತ್ರ ನೀವು ಪಾಸ್ ಆಗ್ತೀರಿ. ತಂದೆಯ ನೆನಪನ್ನು ಬಿಟ್ಟರೆ ಪಾಸ್ ವಿತ್ ಆನರ್ ಆಗಲಿಕ್ಕೆ ಬೇರೆ ಉಪಾಯನೇ ಇಲ್ಲ. लड़ाई का थोड़ा जास्ती हंगामा होगा, फिर जोर से पुरुषार्थ करने लग पड़ेंगे. इम्तहान के टाइम स्टूडेंट भी गैलप करने का पुरुषार्थ में लग जाते हैं. यह बेहद का स्कूल है. प्रदर्शनी पर खूब प्रैक्टिस करते रहो. प्रोजेक्टर से इतने प्रभावित नहीं होते जितना प्रदर्शनी देख ವಂಡರ್ ಖಾತೆ. ಇನ್ನು ಕೆಲವೇ ದಿನಗಳ ನಂತರ ಜೋರಾಗಿ ಗಲಾಟೆ ಪ್ರಾರಂಭವಾಗಲಿದೆ, ವಿನಾಶ ಪ್ರಾರಂಭವಾಗಲಿದೆ. ಆಗ ನೀವೆಲ್ಲರೂ ಸಹ ತೀವ್ರ ವೇಗದಿಂದ ಪುರುಷಾರ್ಥ ಮಾಡ್ತೀರಿ. ಹೇಗೆ ಪರೀಕ್ಷೆಯ ಸಮಯ ಬಂದಾಗ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯ ಓದೋದಕ್ಕಾಗಿ ಪ್ರಯತ್ನ ಮಾಡ್ತಾರೆ, ಹೆಚ್ಚಿನ ಸಮಯ ಕೊಟ್ಟು ಅಭ್ಯಾಸ ಮಾಡ್ತಾರೆ. ಹಾಗೆ ಇದು ಸಹ ಬೇಹದ್ದಿನ ಶಾಲೆಯಾಗಿದೆ. ಪ್ರದರ್ಶನದಲ್ಲಿ ಜ್ಞಾನ ಹೇಳುವ ಅಭ್ಯಾಸ ಮಾಡಿರಿ. ಪ್ರೊಜೆಕ್ಟರ್ ತೋರಿಸುವುದರಿಂದ ಜನ ಅಷ್ಟೊಂದು ಪ್ರಭಾವಿತ ಆಗೋದಿಲ್ಲ. ಪ್ರದರ್ಶನಿ ನೋಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಭಾವಿತರಾಗ್ತಾರೆ, ಆಶ್ಚರ್ಯಪಟ್ಟು ನೋಡ್ತಾರೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. धारणा के लिए मुख्य सार. पुरानी दुनिया का विनाश हो उसके पहले अपनी कर्मातीत अवस्था बनानी है. याद में रह सतो प्रधान बनना है. ಹಳೆ ಪ್ರಪಂಚದ ವಿನಾಶ ಆಗುವ ಮೊದಲೇ ನಾವು ಕರ್ಮಾತೀತ ಅವಸ್ಥೆಗೆ ತಲುಪಬೇಕು. ಕರ್ಮಾತೀತ ಅವಸ್ಥೆಯನ್ನು ಮಾಡ್ಕೋಬೇಕು. ನೆನಪಿನಲ್ಲಿ ಇದ್ದು ಸತೋಪ್ರಧಾನ ಆಗಬೇಕು. 2ನೇದು, सदा यही खुशी रहे हमें पढ़ाने वाला स्वयं ऊंचे ते ऊंचा बाप है. पढ़ाई अच्छी रीति पढ़नी और पढ़ानी. सुनकर विचार सागर मंथन करना है. ಸದಾ ಖುಷಿ ಇರಬೇಕು. ನಮಗೆ ಓದಿಸುವವನು ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ ತಂದೆ ಆಗಿದ್ದಾರೆ. ವಿದ್ಯಾಭ್ಯಾಸ ಒಳ್ಳೆ ರೀತಿಯಿಂದ ಮಾಡಬೇಕು. ನಾವು ಓದಬೇಕು ಹಾಗೂ ಓದಿಸಬೇಕು. ಕೇಳಿದ್ದನ್ನು ವಿಚಾರ ಸಾಗರ ಮಂಥನ ಮಾಡಬೇಕು. वरदान. निर्विकारी व फरिश्ते स्वरूप की स्थिति का अनुभव करने वाले आत्म अभिमानी भव. ನಿರ್ವಿಕಾರಿ ಅಥವಾ ಫರಿಷ್ಠಾ ಸ್ವರೂಪ ಸ್ಥಿತಿಯ
ಅನುಭವ ಮಾಡುವಂತಹ ಆತ್ಮ ಅಭಿಮಾನಿ ಆಗಿರಿ. जो बच्चे आत्माभिमानी बनते हैं वह सहज ही निर्विकारी बन जाते. आत्माभिमानी स्थिति द्वारा मनसा में भी निर्विकारीपन की स्टेज का अनुभव होता है. ऐसे निर्विकारी जिन्हें किसी भी प्रकार की इम्प्योरिटी व 5 तत्वों की आकर्षित नहीं करती, वही फरिश्ता कहलाते. इसके लिए साकार में रहते हुए अपनी निराकारी आत्म अभिमानी स्थिति में स्थित रहो. ಯಾವ ಮಕ್ಕಳು ಆತ್ಮ ಅಭಿಮಾನಿ ಆಗಿರ್ತಾರೆ ಅವರು ಸಹಜವಾಗಿಯೇ ನಿರ್ವಿಕಾರಿ ಆಗಿಬಿಡ್ತಾರೆ. ಆತ್ಮ ಅಭಿಮಾನಿ ಸ್ಥಿತಿಯ ಮೂಲಕ ಅವರು ನಿರ್ವಿಕಾರಿ ಸ್ಥಿತಿಯ ಅನುಭವ ಮಾಡ್ತಾರೆ. ಎಷ್ಟು ನಿರ್ವಿಕಾರಿ ಅಂದರೆ ಯಾವುದೇ ರೀತಿಯ ಅಪವಿತ್ರತೆ ಅಥವಾ 5 ತತ್ವಗಳ ಆಕರ್ಷಣೆಯೂ ಸಹ ಅವರನ್ನು ಆಕರ್ಷಿತ ಮಾಡೋದಿಲ್ಲ. ಅವರಿಗೆ ಫರಿಶ್ತಾ ಅಂತ ಹೇಳಲಾಗ್ತದೆ. ಅದಕ್ಕಾಗಿ ಸಾಕಾರದಲ್ಲಿ ಇದ್ದರೂ ಸಹ ತಮ್ಮ ನಿರಾಕಾರಿ ಮತ್ತು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. श्लोगन. जीवन में अतीन्द्रिय सुख का अनुभव करने के लिए विशेष अमृत ವೇಳೆ ಏಕಾಂತ ಪ್ರಿಯ ಬನೋ. ಇಂದಿನ ಆದರ್ಶ ವಾಕ್ಯ: ಜೀವನದಲ್ಲಿ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾದರೆ ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಏಕಾಂತ ಪ್ರಿಯಾಗಿ ಕೂತ್ಕೊಳ್ಳಿ. ಏಕಾಂತ ಪ್ರಿಯ ಆಗಿರಿ ಅಂದರೆ ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿರಿ. ಅಚ್ಚ. ಓಂ ಶಾಂತಿ.